ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಡನ್ ಪ್ಲಾನ್ ಮಾಡಿ ಟ್ರಿಪ್ ಹೊಂಟೇವಿ. ಒನ್ ಡೇ ಟ್ರಿಪ್ ಐತಿ. ಈಗಂತೂ ಒನ್ ಡೇ ಅಂದ್ಕೊಂಡು ಹೊಂಟೇವಿ. ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಎಲ್ಲಿ ಹೊಂಟೇವಿ, ಏನು ಮಾಡತ್ತೀವಿ ನಮ್ಗೆ ಒಂದೂ ಗೊತ್ತಿಲ್ಲ. ಕಾರ್ ಹತ್ತಿ ಅಂತೂ ಹಳಿಯಾಳ ಸೈಡ್ ಹೊಂಟೇವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಗೆ ಯಾವ್ಯಾವ ಟ್ರಿಪ್ಪಿಂಗ್ ಪ್ಲೇಸ್ ಸಿಗ್ತಾವ ಅವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕನ್ನೋ ಪ್ಲಾನ್ ಐತಿ. ಬರೀ ಈಗಂತೂ ಜರ್ನಿ ಸ್ಟಾರ್ಟ್ ಮಾಡೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಂತ ಇರ್ರಿ. ಸ್ಟೇ ಟ್ಯೂನ್. ಸೊ ಫ್ರೆಂಡ್ಸ್, ನಾವು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ನಾವು ಹಳ್ಯಾಳದ ನಾಗಮ್ಮ ದೇವಿ ಟೆಂಪಲಿಗೆ ಹೋದ್ವಿ. ಮತ್ತು ಅಲ್ಲಿಂದ ನಾವು ಉಳ್ವಿಗೆ ಹೋದ್ಮೇಲೆ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡೋಣ ಅನ್ನೋದು ಒಂದು ಥಾಟ್ ಇಟ್ಕೊಂಡು ಹೋದ್ವಿ. ಬಟ್ ಯಾವನು ನಾ ಇದ್ರೊಳಗೆ ಆ್ಯಡ್ ಮಾಡಿಲ್ಲ. ಯಾಕಂದ್ರೆ ನಾನು ಇದನ್ನು ಪರ್ಟಿಕ್ಯುಲರಾಗಿ ನಾನು ಕಾರವಾರ ಅಷ್ಟೇ ತೋರಿಸ್ಬೇಕಾ ಅಂಥೇಳಿ ಅವು ಉಳ್ವಿನ ಮತ್ತು ನಾನು ಹಳ್ಯಾಳ ನಾಗಮ್ಮ ದೇವಿನ ಆ್ಯಡ್ ಮಾಡಿಲ್ಲ. ಸೊ ನಾವು ಉಳ್ವಿ ನೋಡ್ಕೊಂಡು ಅಲ್ಲಿಂದ ನಾವು ಹನ್ಶಿ ಮೇಲೆ ಕಾರವಾರಕ್ಕೆ ಬಂದ್ವಿ. ಸೊ ಕಾರವಾರ ಬರಬೇಕಾದ್ರೆ ನಮಗೆ ರಾತ್ರಿ ಭಾಳ ಲೇಟ್ ಆಗಿತ್ತು. ಸೊ ನಾವು ಸ್ಟೇ ಮಾಡ್ಬೇಕು. ಕಾರವಾರ ಬೇಡ, ನಾವು ಅಂಕೋಲಾ ಸ್ಟೇ ಮಾಡೋಣ ಅಂದ್ವಿ. ಯಾಕಂದ್ರೆ ಕಾರವಾರಕ್ಕಿಂತ ಅಂಕೋಲಾ ಸ್ವಲ್ಪ ಕೂಲ್ ಆಗ್ತೈತಿ. ಕಾರವಾರ ಸಿಕ್ಕಾಪಟ್ಟಿ ಹಾಟ್ ಇತ್ತು. ಸೊ ಕಾರವಾರದಾಗ ನಾವು ನಾಷ್ಟ ಮಾಡ್ಕೊಂಡು ಅಂಕೋಲಾಗೆ ಬಂದ್ವಿ. ಅಂಕೋಲಾದಾಗ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಅಂತಂದ್ರೆ ಹೋಟೆಲ್ ಅಂಕೋಲಾ ಇಂಟರ್ನ್ಯಾಷನಲ್. ಅಲ್ಲೇ ನಾವು ಬಂದು ಸ್ಟೇ ಮಾಡಿದ್ವಿ. ಸೊ ನೋಡ್ರಿ, ಒಳಗೆಲ್ಲ ರೂಮ್ ಬುಕ್ ಮಾಡ್ಕೊಳಕ್ಕೆ ಹೋಗ್ಯಾರ. ನಾವು ಹೊರಗೆ ನಾನು ಚರಿ ಅಂತೂ ಫುಲ್ ಆನ್ ಎಂಜಾಯ್ ಮಾಡತ್ತೀವಿ. ಚರಿ ಕ್ಲೈಮೇಟ್ ಸಿಕ್ಕಾಪಟ್ಟಿ ಕೂಲ್ ಇತ್ತು. ಕಾರವಾರ ಎಷ್ಟು ಹಾಟ್ ಇತ್ತು, ಅಂಕೋಲಾ ಅಷ್ಟು ಕೂಲ್ ಇತ್ತು. ಸೊ ಹೊರಗಡೆ ಎಲ್ಲ ಫುಲ್ ತಣ್ಣ ಗಾಳಿ. ಚರಿ ನಾನು ಫುಲ್ ಟಾಯ್ಸ್ನಾಗೆಲ್ಲ ಮಜಾ ಮಸ್ತಿ ಮಾಡಿ ಆಟಾಡತ್ತೀವಿ. ಸೊ ಕಾರವಾರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕಾರವಾರ ಹೋದ್ವಿ. ಕಾರವಾರದಾಗ ಏನೇನು ಎಂಜಾಯ್ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲೆಲ್ಲ ನಾವು ಆಟ ಆಡಿ ಮುಗಿಸಿ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ರೂಮಿಗೆ ಹೋದ್ವಿ. ರೂಮು ಹೆಂಗಿದ್ವು, ರೂಮ್ಸ್ ಮಾತ್ರ ಸೂಪರ್ ಸಾಲಿಡ್ ಮಸ್ತ್ ಇದ್ವು. ನಂಗೆ ಸ್ಪೆಷಲಿ ಭಾಳ ಲೈಕ್ ಅದು. ನೆಕ್ಸ್ಟ್ ಟೈಮ್ ನಾವು ಕಾರವಾರ ಟ್ರಿಪ್ ಹೋದ್ರೂ ನಾವು ಬಂದು ಮತ್ತೆ ವಾಪಸ್ ಅಂಕೋಲಾದಾಗ ಸ್ಟೇ ಮಾಡ್ಬೇಕಾ ಅನ್ನೋಷ್ಟು ಮಸ್ತ್ ಇದ್ವು. ಸೊ ಫುಲ್ ಎಂಜಾಯ್ ಮಾಡಿ ನಾವು ರೂಮ್ಗೆ ಹೋದ್ವಿ. ಬರ್ರಿ ನಾನು ನಿಮ್ಗೆ ರೂಮ್ ಟೂರ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಚರಿ ಏನೇನು ಆಟ ಆಡಿಲ್ಲ ಅನ್ನೋದನ್ನು ನೋಡ್ಕೊಂಡು ಬರ್ರಿ. ಆಕಿದ ಆಟ ಎಲ್ಲ ಮುಗಿದ್ಮೇಲೆ ನೋಡ್ರಿ ನಾವು ರೂಮ್ ಒಳಗೆ ಎಂಟ್ರ್ ಆಗತ್ತೀವಿ. ಎಂಟ್ರ್ ಆದ ತಕ್ಷಣ ನನಗೆ ಭಾಳ ಲೈಕ್ ಆಗಿದ್ದಂದ್ರೆ ಕ್ಲಾಕ್ಸ್ ನೋಡ್ರಿ. ಅಲ್ಲೇ ಆಸ್ಟ್ರೇಲಿಯಾದ, ಲಂಡನ್ದ, ಅಮೇರಿಕಾದ, ಇಂಡಿಯಾದ ಎಲ್ಲ ಟೈಮಿಂಗ್ಸೂ ಅಲ್ಲೇ ಹಾಕ್ಯಾರ. ನಂಗೆ ಭಾಳ ಅಂದ್ರೆ ಭಾಳ ಸೇರ್ತದೆ. ಇನ್ನೂ ಒಂಥರ ಯುನೀಕ್ ಅನ್ನಿಸ್ತ. ನೋಡ್ರಿ ರೂಮ್ ಮಸ್ತ್ ಐತಿ. ಲಿಫ್ಟ್ ಫೆಸಿಲಿಟಿ ಐತಿ. ಸೊ ನಮ್ದು ಫಸ್ಟ್ ಫ್ಲೋರ್ನಾಗ ಇದ್ದಿದ್ದ ರೂಮ. ಬರ್ರಿ ನಾನು ನಿಮ್ಗೆ ರೂಮ್ನ ಹೆಂಗೈತಂತ ಹೇಳಿ ತೋರಿಸ್ತೇನಂತ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ಔಟ್ ಮಾಡತ್ತಿದ್ರೆ ನಾವು ಬ್ಯಾಗೆಲ್ಲ ಕಾರೊಳಗಿಟ್ಟು ಫುಲ್ ಮತ್ತೆ ಚರಿ ನಾನು ಆಟಾಡತ್ತಿದ್ವಿ. ಏನು ಮಾಡೋನು, ಎಲ್ಲರೂ ಬರೋ ಮಟನೂ ಆಟಾಡೋದಂತ ಕೆಲಸ ಎಲ್ಲ ಚರಿದು ನಂದು. ಸೊ ಫುಲ್ ಹೊರಗಡೆ ಗಾರ್ಡನ್ ನೋಡ್ರಿ. ಬೆಳಗ್ಗಿನ ವ್ಯೂ ಹೆಂಗೈತಿ ನೋಡ್ರಿ. 8:30 9 ಆಗಿತ್ತು. ಬಟ್ ಆಲ್ರೆಡಿ ಸಿಕ್ಕಾಪಟ್ಟಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಫುಲ್ ಮತ್ತು ಎಲ್ಲ ಆಟ ಆಡಿ ಎಂಜಾಯ್ ಮಾಡಿ ಇಲ್ಲಿಂದ ನಾವು ಕಾರವಾರ ಹೋದ್ವಿ. ಮತ್ತು ಚರಿ ನೋಡ್ರಿ ಟಾಯ್ಸ್ ಹಾಕಿ ಬಿಟ್ಟ ಬರೋಕ್ಕೊಲ್ಲಾಗಿದ್ಲ. ಫುಲ್ ಮತ್ತು ಒಂದು ರೌಂಡ್ ಎಲ್ಲ ಟಾಯ್ಸ್ ಆಟ ಆಡಿಲ್ಲ. ಅಲ್ಲಿಂದ ನಾವೀಗ ಕಾರವಾರ ಹೋಗ್ತೀವಿ. ಬರ್ರಿ ಕಾರವಾರ ಹೋಗೋಣಂತ.
ಅಂಕೋಲಾದಿಂದ ನಾವು ಫಸ್ಟ್ ಹೋಗಿದ್ದ ವಾರ್ಶಿಪ್ ಮ್ಯೂಸಿಯಮ್ ನೋಡಕ್ಕೆ. ಅಲ್ಲೇ INS ಚಾಪಲ್ ಅನ್ನುವಂಥ ಒಂದು ವಾರ್ಶಿಪ್ನ ಇಟ್ಟಾರ ಮ್ಯೂಸಿಯಮ್ನಾಗ. ಅದನ್ನು ನೋಡಕ್ಕೆ ನಾವು ಫಸ್ಟ್ ಹೋದ್ವಿ. 1971 ಒಳಗೆ ಇಂಡೋ ಪಾಕ್ ಯುದ್ಧ ನಡೆದಾಗ ಈ INS ಚಾಪಲ್ ಅನ್ನುವಂಥ ಏನು ಶಿಪ್ ಐತಲ್ಲ ಇದ್ರದ್ದು ಭಾಳ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇತ್ತಂತ ಆ ಯುದ್ಧದಾಗ. ನೆಕ್ಸ್ಟ್ 2004 ಒಳಗೆ ಈ ಶಿಪ್ಗೆ ರಿಟೈರ್ಮೆಂಟ್ ಕೊಟ್ರು. ಸೊ ಅಲ್ಲಿಂದ ಅದು ಯಾವುದೇ ಯುದ್ಧದೊಳಗೆ ಪಾರ್ಟಿಸಿಪೇಟ್ ಮಾಡಲಿಲ್ಲ. 2006ನಾಗ ಇದನ್ನು ಕಾರವಾರದೊಳಗೆ ಆ್ಯಸ್ ಅ ಮ್ಯೂಸಿಯಮ್ ಆಗಿ ಪ್ರದರ್ಶನಕ್ಕೆ ಇಟ್ಟಾರ. ಸೊ ಬರ್ರಿ ಈಗ ನಾವು ಶಿಪ್ ಒಳಗೆ ಏನೇನು ಐತಿ ಅನ್ನೋದನ್ನು ನೋಡ್ಕೊಂಡು ಬರೋಣಂತ. ನಾವು ಶಿಪ್ ಒಳಗೆ ಎಂಟರ್ ಆದ ತಕ್ಷಣ ಅಲ್ಲೊಂದು TV ಒಳಗೆ ನೆವಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡುವಂಥ ಒಂದು ವಿಡಿಯೋ ಕಂಟಿನ್ಯೂಸ್ ಆಗಿ ಪ್ಲೇ ಆಗಿರ್ತೈತಿ. ಸೊ ಇದರಿಂದ ನಮಗೆ ನೆವಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ ಸಿಗ್ತೈತಿ. ಶಿಪ್ ಒಳಗನ ಒಂದು ಸಣ್ಣದಾದಂಥ ರೂಮ್ ಮಾಡಿ ಅಲ್ಲೇ ಮ್ಯೂಸಿಯಮ್ ಮಾಡ್ಯಾರ. ಅದರೊಳಗೆ ನಿಮಗೆ ನೆವಿಗೆ ಸಂಬಂಧಪಟ್ಟಂಥ ಸಾಮಾನುಗಳು ಮತ್ತು ನೆವಿ ಸೈನಿಕರು ಏನು ಹಾಕೋತಿದ್ರಲ್ಲ ಆ ಡ್ರೆಸ್ಗಳು, ಅವ್ರ ಬ್ಯಾಚ್, ಕ್ಯಾಪ್ ಅವನ್ನೆಲ್ಲ ನಮಗಲ್ಲೇ ನೋಡಕ್ಕೆ ಇಟ್ಟಾರ. ಶಿಪ್ ನಿಮ್ಗೆ ಟೋಟಲಾಗಿ 2 ಫ್ಲೋರಿಂದ ಐತಿ. ಕೆಳಗಡೆ ಫ್ಲೋರ್ ಒಳಗೆ ನಿಮ್ಗೆ ಕ್ಯಾಪ್ಟನ್ ರೂಮ್ ಮತ್ತು ಶಿಪ್ ಒಳಗೆ ಬೇರೆ ಬೇರೆ ರೂಮ್ಸ್ ಯಾವ ಥರ ಇರ್ತಾವೆ ಸ್ಟೇ ಮಾಡೋಕೆ ಅದು, ಮತ್ತು ಮಿಷಿನ್ ಕಂಟ್ರೋಲ್ ರೂಮ್ ಯಾವ ಥರ ಇರ್ತೈತಿ, ಇಂಜಿನ್ ರೂಮ್ ಯಾವ ಥರ ಇರ್ತೈತಿ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಕೆಳಗಡೆ ಫ್ಲೋರ್ನಾಗ ನೋಡ್ಬೋದು. ಮೇಲ್ಗಡೆ ಫ್ಲೋರ್ ಒಳಗೆ ನಾವು ಕ್ಯಾಪ್ಟನ್ ಆಫೀಸ್ ರೂಮ್ನ ನೋಡ್ಬೋದು. ಸೊ ಅವರ ಮಷಿನ್ನ ಯಾವ ಥರ ಕಂಟ್ರೋಲ್ ಮಾಡ್ತಿದ್ರು ಅನ್ನೋದನ್ನು ನಾವು ಮ್ಯಾಲಿನ ಫ್ಲೋರ್ನಾಗ ನೋಡ್ತೀವಿ. ಮ್ಯಾಲಿನ ಫ್ಲೋರ್ ಒಳಗೆ ಕ್ಯಾಪ್ಟನ್ನ ಮುಂದಿನ ವ್ಯೂ ನೋಡ್ಕೊತ ಯಾವ ಥರ ಶಿಪ್ನ ಡ್ರೈವ್ ಮಾಡ್ತಿರ್ತಾರ ಅನ್ನೋ ಒಂದು ರೂಮ್ ಅಲ್ಲೈತಿ. ಆಮೇಲೆ ಅಡ್ಗೆ ಮನೆ, ಶಿಪ್ನಾಗ ಇದ್ದವ್ರಿಗೆ ಎಲ್ಲರಿಗೂ ಕುಕ್ ಮಾಡೋಕ್ಕೆ ಮೇನ್ ಫೆಸಿಲಿಟಿ ಅಡ್ಗೆ ಮನೆಯೂ ಮ್ಯಾಲಿನ ಫ್ಲೋರ್ನಾಗ ನಿಮಗೆ ನೋಡೋಕೆ ಸಿಗ್ತೈತಿ. ಮತ್ತು ಇದ್ರ ಟೈಮಿಂಗ್ ಬಂದುಬಿಟ್ಟು ಮುಂಜಾನೆ 10 ಗಂಟೆಯಿಂದ 1 ಗಂಟೆ ಮಟ್ಟ ಮತ್ತು ಸಂಜೆಗೆ 4:30ರಿಂದ 6 ಗಂಟೆ ಮಟ್ಟ ಅಷ್ಟೇ ಮ್ಯೂಸಿಯಮ್ ಓಪನ್ ಇರ್ತೈತಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ರಾಕ್ ಗಾರ್ಡನ್ ಹೋದ್ವಿ. ಬರ್ರಿ ಈಗ ನೆಕ್ಸ್ಟ್ ರಾಕ್ ಗಾರ್ಡನ್ ನೋಡ್ಕೊಂಡು ಬರೋಣಂತ. ರಾಕ್ ಗಾರ್ಡನದ ಟೈಮಿಂಗ್ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 12:30 ಮಟ್ಟ ಮತ್ತು 3 ಗಂಟೆಯಿಂದ ಸಂಜೆ 7 ಗಂಟೆ ಮಟ್ಟ ಓಪನ್ ಇರ್ತೈತಿ. ಈವ್ನಿಂಗ್ ಟೈಮ್ ಹೋದ್ರಂತೂ ಸೂಪರ್ ಕೂಲ್ ಆಗಿರ್ತೈತಿ ರಾಕ್ ಗಾರ್ಡನ್ ಒಳಗೆ ಹೋದ್ಕೂಟ್ಲೆ ಅಂತೂ ನಮಗೆ ಏನು ಫೀಲ್ ಬರ್ತೈತೆ ಅಂದ್ರೆ ಬೇರೆ ಯಾವುದೋ ಲೋಕಕ್ಕೆ ಹೋಗೇವೇನೋ ಅನ್ನೋರಂಗೆ ಫೀಲ್ ಆಗ್ತೈತೆ ನಿಮಗೆ. ಈ ಗಾರ್ಡನ್ ಒಳಗೆ ಕರಾವಳಿ ಜನರ ಜನಾಂಗ ಮತ್ತು ಅವರ ಜೀವನ ಶೈಲಿನ ಕಲ್ಲಿನ ಕೆತ್ತನೆಯ ಮೂಲಕ ನಮಗೆ ತಿಳಿಸ್ಯಾರ. ಮತ್ತು ಅವರವರ ಜನಾಂಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಮಗಿಲ್ಲಿ ಅವರ ಬೋರ್ಡ್ನೊಳಗೆ ಕಂಪ್ಲೀಟಾಗಿ ಬರೆದು ಡಿಸ್ಪ್ಲೇ ಮಾಡ್ಯಾರ. ಅಲ್ಲಿಂದ ನಾವು ತಿಳ್ಕೊಬೋದು. ಸೊ ರಾಕ್ ಗಾರ್ಡನ್ ಒಳಗೆ ಯಕ್ಷಗಾನ, ಕರಾವಳಿ ಜನರ ಮೂಲ ನೃತ್ಯ ಯಕ್ಷಗಾನದ ಬಗ್ಗೆನೂ ನಾವಿಲ್ಲೇ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳ್ಕೊಬೋದು. ಸಿದ್ಧಿ ಜನಾಂಗ, ಗೋಂಡಾ ಜನಾಂಗ, ಹಿಂಗೆ ಅಲ್ಲಿರುವಂಥ ಎಲ್ಲ ಜನಾಂಗದ ಬಗ್ಗೆನೂ ನಾವಲ್ಲೇ ರಾಕ್ ಗಾರ್ಡನ್ ಒಳಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾವಲ್ಲೇ ತಿಳ್ಕೊಬೋದು. ಸೊ ಫ್ರೆಂಡ್ಸ್, ಕಾರವಾರ ರಾಕ್ ಗಾರ್ಡನ್ ಅಂತೂ ಸೂಪರ್ ಆಗಿತ್ತು, ಸೂಪರ್ ಎಕ್ಸ್ಪೀರಿಯನ್ಸ್. ಇವತ್ತು ನಾವು ನೋಡಿದಂಥ INS ಮ್ಯೂಸಿಯಮ್ಮು ಮತ್ತು ರಾಕ್ ಗಾರ್ಡನ್ ಎರಡೂ ಭಾಳ ಎಂಜಾಯ್ ಮಾಡಿದ್ವಿ ನಾವು. ಕಾರವಾರನ 1 ಡೇ ಒಳಗೆ ಕವರ್ ಮಾಡೋಕ್ಕಾಗಂಗಿಲ್ಲ. ಸೊ ನಮಗಿದ್ದಿದ್ದು 1 ಡೇ ಟೈಮ್ ಅಷ್ಟೇ. ನಾವು 1 ಡೇ ಒಳಗೆ ಎಷ್ಟಾಗ್ತೈತೆ ಅಷ್ಟು ಕವರ್ ಮಾಡೀವಿ. ನೆಕ್ಸ್ಟ್ ಇನ್ನೊಂದು ಟೈಮ್ ಕಾರವಾರ ಅಂತೂ ನಾವು ವಿಸಿಟ್ ಮಾಡ್ತೀವಿ. ಆ ಲಾಗ್ಸ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೇನಂತ. ಸೊ ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.